ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾಮನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವ ರಾಮನಗರ ಡಿಸ್ಟಿಕ್ ಕೋರ್ಟ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು, ನೋಟಿಫಿಕೇಶನ್ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ಬೆರಳಚ್ಚುಗಾರರು ಟೈಪಿಸ್ಟ್, ಬೆರಳಚ್ಚು ನಕಲುಗಾರರು ಟೈಪಿಸ್ಟ್ ಕಮ್ ಕಾಪಿಸ್ಟ್, ಆದೇಶ ಜಾರಿಕಾರರು ಪ್ರೊಸೆಸ್ ಸರ್ವರ್, ಆಮೇಲೆ ಸೇವಕರು ಪ್ಯೂನ್ಸ್, ಹಿಂಗೆ ವಿವಿಧ ರೀತಿಯ ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಓಕೆ ರೀ. ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಷಿಯಲ್ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಜುಲೈ 30, 2026. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 31, 2026 ಆಗಿರ್ತದೆ. ಓಕೆ ರೀ. ನೆಕ್ಸ್ಟ್ ಖಾಲಿ ಹುದ್ದೆಗಳ ವಿವರದ ಕುರಿತು ನೋಡೋದಾದ್ರೆ, ಮೊದಲನೇದು ಬೆರಳಚ್ಚುಗಾರರು ಟೈಪಿಸ್ಟ್ ಹುದ್ದೆಗಳ ಸ್ನೇಹಿತರೆ. ಈ ಟೈಪಿಸ್ಟ್ 10 ಖಾಲಿ ಹುದ್ದೆಗಳು ಇರುವಂಥದ್ದು. ಈ ಟೈಪಿಸ್ಟ್ 10 ಖಾಲಿ ಹುದ್ದೆಗಳಿರುವಂಥದ್ದು. ಈ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 34,100 ರೂಪಾಯಿ ಪೇಮೆಂಟ್ ಇರುವಂಥದ್ದು ರೀ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರ್ರಿ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಎರಡನೇದು ಬೆರಳಚ್ಚು ನಕಲುಗಾರರು ಟೈಪಿಸ್ಟ್ ಕಾಪಿಯಸ್ಟ್ ಸ್ನೇಹಿತರೆ. ಕೇವಲ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಈ ಟೈಪಿಸ್ಟ್ ಕಮ್ ಕಾಪಿಯಸ್ಟ್ ಏನದಲ್ರಿ, ಕೇವಲ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಈ ಹುದ್ದೆಗೂ ಕೂಡ 34,100 ರೂಪಾಯಿ ಪೇಮೆಂಟ್ ಇರುವಂಥದ್ದು ರೀ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ ರೀ. ಓಕೆ ರೀ. ಈ ಹುದ್ದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೀಸಲಿರುವಂಥದ್ದು, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆ ಮೀಸಲಿರುವಂಥದ್ದು. ನೆಕ್ಸ್ಟ್ ಆದೇಶ ಜಾರಿಕಾರರು ಪ್ರಾಸೆಸ್ ಸರ್ವರ್ 10 ಖಾಲಿ ಹುದ್ದೆಗಳಿರುವಂಥದ್ದು. ಪ್ರಾಸೆಸ್ ಸರ್ವರ್ 10 ಖಾಲಿ ಹುದ್ದೆಗಳಿರುವಂಥದ್ದು. ಈ ಹುದ್ದೆಗೆ ಪ್ರತಿ ತಿಂಗಳಿಗೆ 31,775 ರೂಪಾಯಿ ಪೇಮೆಂಟ್ ಇರುವಂಥದ್ದು ರೀ. ಆಗಲೇ ಹೇಳ್ದಂಗೆ ಈ ಪೇಮೆಂಟ್ ಮೇಲೆ ಇನ್ ಅಡಿಷನ್ ಆಗಿ ಹಲವಾರು ಭತ್ಯೆಗಳು ಕೂಡ ನೀಡಲಾಗ್ತದೆ. 10 ಹುದ್ದೆಗಳಲ್ಲಿ ಈ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಸೇವಕರು ಅಂತಂದ್ರೆ ಪ್ಯೂನ್ ರೀ. 30 ಹುದ್ದೆಗಳು ಖಾಲಿ ಇರುವಂಥದ್ದು ರೀ. 30 ಪ್ಯೂನ್ ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 27,000 ರೂಪಾಯಿ ಪೇಮೆಂಟ್ ಇರುವಂಥದ್ದು ರೀ. ಇದ್ರ ಮೇಲೆ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ ನೋಡ್ರಿ. 30 ಫ್ರೆಶ್ ರಿಕ್ರೂಟ್ಮೆಂಟ್ ಅದಾವೆ. 4 ಬ್ಯಾಕ್ಲಾಗ್ ಹುದ್ದೆಗಳು ಇರುವಂಥದ್ದು. ಈ ಹಿಂದೆ ನೋಟಿಫಿಕೇಶನ್ ಕಾಲ್ಫಾರ್ಮ್ ಆಗಿ ತುಂಬದೇ ಉಳಿದಿರ್ತಕ್ಕಂಥ ಹುದ್ದೆಗಳು 4 ಅದಾವೆ. ಒಟ್ಟು 34 ಹುದ್ದೆಗಳು ಖಾಲಿ ಇರುವಂಥದ್ದು. 4 ಬ್ಯಾಕ್ಲಾಗ್ ಹುದ್ದೆಗಳದ ವರ್ಗೀಕರಣ ಇಲ್ಲಿ ಕೊಟ್ಟಾರ್ರಿ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಅದೇ ರೀತಿ 30 ಹುದ್ದೆಗಳೇನು ಖಾಲಿ ಅದಾವಲ್ರಿ, ಆ 30 ಹುದ್ದೆಗಳ ವರ್ಗೀಕರಣವು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವಂತ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿರುವಂಥದ್ದು ರೀ. ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಕುರಿತು ನೋಡೋಣ ಸ್ನೇಹಿತರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದ್ರೆ, ಬೆರಳಚ್ಚುಗಾರರು ಹುದ್ದೆಗಳಿಗೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, PUC ಪಾಸ್ ಆಗಿರಬೇಕು, 12ನೇ ತರಗತಿ ಪಾಸ್ ಆಗಿರಬೇಕು. ಕನ್ನಡ ಹಾಗೂ ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಕೊಟ್ಟಿರುವಂಥದ್ದು. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸೀನಿಯರ್ ಗ್ರೇಡ್ ಟೈಪಿಂಗನ್ನು ಪಾಸ್ ಮಾಡಿರಬೇಕು. ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಸೀನಿಯರ್ ಟೈಪಿಂಗ್ ಕೋರ್ಸನ್ನು ಪಾಸ್ ಮಾಡಿರಬೇಕು. ಈ ಎಕ್ಸಾಮ್ ಏನದಲ್ರಿ, ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಗಿರ್ಬೋದು ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಆಗಿರ್ಬೋದು, ಈ ಬೋರ್ಡ್ಗಳು ತಗೊಳ್ತಾವೆ. ಈ ಬೋರ್ಡ್ ತೆಗೆದುಕೊಳ್ಳುವಂಥ ಸೀನಿಯರ್ ಗ್ರೇಡ್ ಟೈಪಿಂಗ್ ನೀವು ಪಾಸ್ ಆಗಿ ಕಂಪ್ಯೂಟರ್ ಬಳಕೆಯ ಜ್ಞಾನ ನೀವು ಹೊಂದಿದ್ದೀರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಟೈಪಿಂಗ್ ಕೋರ್ಸ್ ನೀವು ಪಾಸ್ ಮಾಡಿರಲಿಲ್ಲ ಅಂತ ತಿಳ್ಕೊಳ್ರಿ, ಡಿಪ್ಲೊಮಾದೊಳಗೊಂದು ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಂತ ಒಂದು 3 ವರ್ಷದ ಕೋರ್ಸ್ ಬರ್ತದೆ. ಆ ಕೋರ್ಸಲ್ಲಿ ನೀವು ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ಪ್ರೌಢ ದರ್ಜೆ ವಿಷಯವನ್ನು ಆಪ್ಷನಲ್ ವಿಷಯವಾಗಿ
ಈ ವಿಷಯಗಳನ್ನು ಈ ಸಬ್ಜೆಕ್ಟ್ಗಳನ್ನು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿದ್ರಿ ಅಂತಂದ್ರೆ ಆಗಲೂ ಕೂಡ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಇನ್ ಸೆಕ್ರೆಟ್ರಿಯಲ್ ಪ್ರಾಕ್ಟೀಸ್, ನೆನಪಿರ್ಲಿ, ಡಿಪ್ಲೊಮಾ ಇನ್ ಸೆಕ್ರೆಟ್ರಿಯಲ್ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಬರ್ತದ. ಆ ಕೋರ್ಸಿನಲ್ಲಿ ನೀವು ಕನ್ನಡ ಮತ್ತು ಇಂಗ್ಲೀಷ್ ಏನದಲ್ರಿ, ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಬೆರಳಚ್ಚು ನಕಲುಗಾರರು, ಟೈಪಿಸ್ಟ್ ಕಮ್ ಕಾಪಿಯಿಸ್ಟ್. ಇದು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಮೊದಲನೇದು PUC ಪಾಸ್ ಆಗಿರ್ಬೇಕು, ಎರಡನೇದು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಜೂನಿಯರ್ ಗ್ರೇಡ್ ಟೈಪಿಂಗನ್ನು ಪಾಸ್ ಮಾಡಿರ್ಬೇಕು. ಈ ಎಕ್ಸಾಮ್ ಕೂಡ ಇದೇ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಗಿರ್ಬೋದು ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಮಂಡಳಿ ಆಗಿರ್ಬೋದು, ಈ ಬೋರ್ಡ್ಗಳ ನಡೆಸ್ತಾವೆ. ಈ ಎರಡು ಬೋರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಬೋರ್ಡಿನಿಂದ ನೀವು ಕನ್ನಡ ಹಾಗೂ ಇಂಗ್ಲಿಷ್ ಜೂನಿಯರ್ ಗ್ರೇಡ್ ಟೈಪಿಂಗನ್ನು ಪಾಸ್ ಮಾಡಿರ್ಬೇಕು. ನೋಡ್ರಿ, ಟೈಪಿಂಗ್ ಟೋಟಲಿ ಜೂನಿಯರ್ ಆಗಿರ್ಬೋದು, ಸೀನಿಯರ್ ಆಗಿರ್ಬೋದು, ಯಾವುದಾದ್ರೂ ಇನ್ಸ್ಟಿಟ್ಯೂಟ್ಗೆ ನೀವು ಅಡ್ಮಿಷನ್ ಮಾಡಿರಿ, ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ಗಳು ಭಾಳ ಅದಾವ್ರಿ, ಗೌರ್ಮೆಂಟ್ ಅಥರೈಸ್ಡ್ ಇರುವಂಥ ಕಂಪ್ಯೂಟರ್ ಸೆಂಟರ್ಗಳಿಗೆ ನೀವು ಅಡ್ಮಿಷನ್ ತೊಗೊಂಡು ಟೈಪಿಂಗನ್ನು ಕಲಿಬೋದು ಸ್ನೇಹಿತರೆ. ಎರಡು ವರ್ಷ, ಎರಡೂವರೆ ವರ್ಷದಾಗ ಜೂನಿಯರ್ ಮತ್ತು ಸೀನಿಯರ್ ಎರಡೂ ಮುಗಿಸ್ಬೋದು ರೀ. ಓಕೆ ರೀ, ಆ ಕೋರ್ಸ್ಗಳ ನೀವು ಪಾಸ್ ಮಾಡಿರಂತ ತಿಳ್ಕೊಳ್ರಿ. ಬೆರಳಚ್ಚುಗಾರರ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸ್ಬೋದು, ಬೆರಳಚ್ಚು ನಕಲುಗಾರರ ಹುದ್ದೆಗಳಿಗೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ಮೂರನೇ ನೋಡ್ರಿ, ಕಂಪ್ಯೂಟರ್ ಬಳಕೆಯ ಜ್ಞಾನವನ್ನು ಹೊಂದಿರಬೇಕು. ಈ 3 ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು ಹೊಂದಿದ್ರಿ ಅಂತಂದ್ರೆ ಈ ಬೆರಳಚ್ಚು ನಕಲುಗಾರರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಇನ್ ಕೇಸ್ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯೊಳಗೆ ಜೂನಿಯರ್ ಗ್ರೇಡ್ ಟೈಪಿಂಗ್ ಕೋರ್ಸ್ ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಆಗಲೇ ಹೇಳ್ದಂಗೆ ಡಿಪ್ಲೊಮಾದಲ್ಲಿ ಒಂದು ಸೆಕ್ರೆಟ್ರಿಯಲ್ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಬರ್ತದೆ. ಆ ಕೋರ್ಸಿನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಜೂನಿಯರ್ ಗ್ರೇಡ್ ವಿಷಯಗಳನ್ನು ಆಪ್ಷನಲ್ ವಿಷಯವಾಗಿ ಓದಿದ್ರಿ ಅಂತಂದ್ರೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ಆದೇಶ ಜಾರಿಕಾರರು ಅಂದ್ರೆ ಪ್ರೊಸೆಸ್ ಸರ್ವರ್ ಸ್ನೇಹಿತರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಜಸ್ಟ್ 10ನೇ ತರಗತಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಆದರೆ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು, ಹೊಂದಿರ್ಬೇಕ್ರಿ. ಅದ್ರ ಜೊತೆಗೆ ಕನ್ನಡ ಓದಕ್ಕೆ ಬರೆಯೋಕ್ಕೆ ನಿಮಗೆ ಬರ್ತಿರ್ಬೇಕು. 10ನೇ ತರಗತಿ ಪಾಸ್ ಆಗಿರ್ತೀರಿ ಅಂತಂದ್ರೆ ಕನ್ನಡ ಓದಕ್ಕೆ ಬರೆಯೋಕ್ಕೆ ನಿಮಗೆ ಬರ್ತದೆ ಅಂತ ನಾನು ಅಂದ್ಕೊಳ್ತೀನಿ. ಓಕೆ ರೀ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನ್ರಿ, ಕೇವಲ 10ನೇ ತರಗತಿ ಪಾಸ್ ಆಗಿರ್ಬೇಕು. 10ನೇ ತರಗತಿ ಪಾಸ್ ಆಗಿದ್ರಿ ಅಂತಂದ್ರೆ ಆದೇಶ ಜಾರಿಕಾರರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಆಗಲೇ ಹೇಳ್ದಂಗೆ ಡ್ರೈವಿಂಗ್ ಲೈಸೆನ್ಸ್ ಮಾತ್ರ ನೀವು ಹೊಂದಿರಬೇಕು, ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಕಡೆ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ಪ್ಯೂನ್ ಸೇವಕರು ಅಂತಂದ್ರೆ ಪ್ಯೂನ್ ಹುದ್ದೆಗಳ್ರಿ ಇವು. ಈ ಹುದ್ದೆಗಳಿಗೂ ಕೂಡ 10ನೇ ತರಗತಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ, ಅರ್ಜಿ ಸಲ್ಲಿಸ್ಬೋದು. 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಪ್ಯೂನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಆಗ್ಲೇ ಹೇಳ್ದಂಗೆ ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರ್ತಿರ್ಬೇಕು. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ವಯೋಮಿತಿ ಅಂದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂತ ತಿಳ್ಕೊಂಡ್ರೆ ವಯೋಮಿತಿ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಮೇಲಿನ 4 ರೀತಿಯ ಹುದ್ದೆಗಳವಲ್ರಿ, ಆ ಹುದ್ದೆಗಳಲ್ಲಿ ಯಾವುದೇ ಹುದ್ದೆಗಳಿಗೂ ನೀವು ಅರ್ಜಿ ಸಲ್ಲಿಸಬೇಕಂತ ಅಂದ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ರಿ, ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಲಾಸ್ಟ್ ಡೇಟ್ ಏನಿರ್ತದಲ್ರಿ, ಆ ಲಾಸ್ಟ್ ಡೇಟ್ನ ಒಳಗಾಗಿ ನಿಮ್ದು ಏಜ್ 18 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಅಂದ್ರೆ ನೀವು ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಆಗ್ತೀರಿ. ಇನ್ನು ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಒಂದು ಬಾರಿಗಾಗಿ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು. ಅಂದ್ರೆ ಅಪ್ ಟು 40 ಇಯರ್ಸ್ ತನಕ ನೀವು ಅರ್ಜಿ ಸಲ್ಲಿಸ್ಬೋದು, ನೆಕ್ಸ್ಟ್ ಕ್ಯಾಟಗರಿ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38+5 ಅಂದ್ರೆ ಅಪ್ ಟು 42 ಇಯರ್ಸ್ ಅಂದ್ರೆ 43 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ SC, ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 45 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ಇನ್ನು ವಿಧವೆ ಮಹಿಳಾ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ, ಅದೇ ರೀತಿ ಸರ್ಕಾರಿ ಸೇವೆಯಲ್ಲಿರುವಂಥ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ ರೀ. ಮಾಜಿ ಸೈನಿಕರಿಗೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷಗಳು,
ವಿಧವೆಯರಿಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಆಯ್ಕೆ ವಿಧಾನ ಅಂದರೆ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಬೆರಳಚ್ಚುಗಾರರು ಅಂದರೆ ಟೈಪಿಸ್ಟ್ ಹುದ್ದೆಗಳ 15 ನಿಮಿಷಗಳ ಉಕ್ತ ಲೇಖನ ಬೆರಳಚ್ಚು ಪಡಿಸುವ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಅಂದ್ರೆ 15 ನಿಮಿಷ ಮೌಖಿಕವಾಗಿ ಹೇಳ್ತಾ ಹೋಗ್ತಾರೆ. ಆ ಹೇಳಿರ್ತಕ್ಕಂಥದ್ದನ್ನು ನೀವು ಟೈಪ್ ಮಾಡಿ ಕೊಡ್ಬೇಕು ಸ್ನೇಹಿತರೆ. 15 ನಿಮಿಷ ಮೌಖಿಕವಾಗಿ ಹೇಳ್ತಾ ಹೋಗ್ತಾರೆ. ಆ ಹೇಳಿರ್ತಕ್ಕಂಥದ್ದನ್ನು ನೀವು ಟೈಪ್ ಮಾಡಿ ಕೊಡಬೇಕು. 100 ಮಾರ್ಕ್ಸಿಂದ ಇದೊಂದು ಅರ್ಹತಾ ಪರೀಕ್ಷೆ ಇರುವಂಥದ್ದು. ಇದರಲ್ಲಿ ಮಿನಿಮಮ್ 50 ಮಾರ್ಕ್ಸ್ ಆದ್ರೆ ನೀವು ತೊಗೊಳ್ಬೇಕು. ಆಗ ನೀವು ಏನಾಗ್ತೀರಿ, ಎಲಿಜಿಬಲ್ ಆಗ್ತೀರಿ, ಅಂದರೆ ನೇಮಕಾತಿಗೆ ಎಲಿಜಿಬಲ್ ಆಗ್ತೀರಿ. ಈ ಅರ್ಹತಾ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ, ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. 10 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ. ನೆಕ್ಸ್ಟ್ ಎರಡನೇದು ಬೆರಳಚ್ಚು ನಕಲುಗಾರರು. ಬೆರಳಚ್ಚು ನಕಲುಗಾರರು ಹುದ್ದೆಯ ನೇಮಕಾತಿ ಪ್ರಾಸೆಸ್ ಕೂಡ ಸೇಮ್ ಇರುವಂಥದ್ದು. ಈ ಹುದ್ದೆಗೂ 15 ನಿಮಿಷ ಮೌಖಿಕವಾಗಿ ಹೇಳ್ತಾ ಹೋಗ್ತಾರೆ. ಅದನ್ನು ನೀವು ಟೈಪ್ ಮಾಡಿ ಕೊಡ್ಬೇಕು. 100 ಮಾರ್ಕ್ಸಿಂದ ಎಕ್ಸಾಮ್, ಮಿನಿಮಮ್ 50 ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆದಂಗೆ. ಈ ಅರ್ಹತಾ ಪರೀಕ್ಷೆ ಒಳಗೆ ಅಂದರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಆದೇಶ ಜಾರಿಕಾರರು. ಆದೇಶ ಜಾರಿಕಾರರು ಏನದಲ್ರಿ, ಈ ಹುದ್ದೆಗಳಿಗೆ ಯಾವುದೇ ರೀತಿಯ ಎಕ್ಸಾಮ್ ಇರಂಗಿಲ್ಲ ರೀ. ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರ್ಬೋದು, ಥಿಯರಿ ಎಕ್ಸಾಮ್ ಆಗಿರ್ಬೋದು, ಇರಂಗಿಲ್ಲ. 10ನೇ ತರಗತಿಯೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 25 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಈ ಇಂಟರ್ವ್ಯೂ 10 ಮಾರ್ಕ್ಸಿಂದ ಇರುವಂಥದ್ದು. ಇಂಟರ್ವ್ಯೂನಲ್ಲಿ ಅತಿ ಹೆಚ್ಚು ಅಂಕಗಳು ಯಾರು ತೊಗೊಂಡಿರ್ತಾರೋ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಜವಾನರು, ಪ್ಯೂನ್. ಇದು ಕೂಡ ಸೇಮ್ ರೀ. 10ನೇ ತರಗತಿಯೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 10 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಇಂಟರ್ವ್ಯೂನಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 10 ಮಾರ್ಕ್ಸಿಂದ ಇಂಟರ್ವ್ಯೂ ಇರುವಂಥದ್ದು ಸ್ನೇಹಿತರೆ. ಇದಿಷ್ಟು ನೇಮಕಾತಿ ವಿಧಾನದ ಕುರಿತು ಮಾಹಿತಿ. ನೆಕ್ಸ್ಟ್ ಅರ್ಜಿ ಶುಲ್ಕದ ಕುರಿತು ನೋಡೋದಾದ್ರೆ, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಕ್ಯಾಟಗರಿ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. SC, ST ಕ್ಯಾಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ ರೀ. ನೆಕ್ಸ್ಟ್ ಆನ್ಲೈನ್ ಮೂಲಕ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಕೆಲವು ಸೂಚನೆಗಳು ಕೊಟ್ಟಾರಿ. ಅಂದರೆ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ. ನೋಟಿಫಿಕೇಷನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಈ ಗೈಡ್ಲೈನ್ಸನ್ನು ಒಮ್ಮೆ ಕಂಪ್ಲೀಟಾಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಇದಿಷ್ಟು ರಾಮನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ಕುರಿತು ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.